ಲೋ ಡಾಕ್ ಸತೀಶ ಏನ್ ಎಲ್ಲಿಗ್ಲ ಔಸಾಸ್ವರ್ಗ್ ಹೋಯ್ತಿದೀಯಾ? ವಿಷಯ ಗೊತ್ತಿಲ್ವಾ? ಮಧುಗೌಡ ತಾಯಿ ಆಗ್ತವಳಂತೆ. ಕೇಳಿಸ್ತಾ ಇಲ್ಲ? ಮಧುಗೌಡ ತಾಯಿ ಆಗ್ತವಳಂತೆ. ಹೌದಾ? ಲಾ ಮುಕ ಏನ್ ವಿಷಯ ಗೊತ್ತಾ? ಯಾವ ವಿಷಯ? ನಮ್ ಮಧುಗೌಡ ಅವರಲ್ಲ. ಯಾವ ಮಧುಗೌಡ? ಅದೇ ನಿಶಾ ನಿಖಿಲ್ ಮಧು ಹ್ಮ್. ಪ್ರೆಗ್ನೆಂಟ್ ಆಗ್ಬಿಟ್ಟವ್ರಂತೆ. ಅಯ್ಯೋ ಬಡಿದೆ, ನೆನ್ನೆ ನೋಡಿದಾಗ ನಾರ್ಮಲ್ ಆಗೇ ಇದ್ಲಲ್ಲ. ಹೌದು ವೀಕ್ಷಕರೇ, ಇದು ರಾಜ್ಯವಷ್ಟೇ ಅಲ್ಲ, ಇಡೀ ಭೂಮಂಡಲವೇ ಖುಷಿ ಪಡೋ ಸುದ್ದಿ. ಈ ಖುಷಿಯ ಸಂಭ್ರಮವನ್ನ ಆಚರಿಸೋಕೆ ಇಸ್ರೇಲ್, ಇರಾನ್, ಅಮೆರಿಕ ಪಟಾಕಿ ಸಿಡಿಸಿ ಸಂಭ್ರಮ ಮಾಡ್ತಿವೆ. ಹಿಂದೆಂದಿಗೂ ಈ ತರ ಘಟನೆ ನಡೆದಿಲ್ಲ ಗೊತ್ತಾ ಬ್ರದರ್? ಅದೇನಂದ್ರೆ ಮಧುಗೌಡ ಆಗ್ತವ್ರೆ ಮದರು. ಈ ವಿಷಯ ಕೇಳಿ ನಿಶಾ ಯಾಕಿಂಗ್ ರಿಯಾಕ್ಟ್ ಮಾಡ್ತವ್ರೆ ನೋಡಿ ಇದರು. ಇದೇನ್ ಗುರು ಇದು? ಅಕ್ಕ ಈ ಲೆವೆಲ್ಗೆ ಕ್ರೈಯಿಂಗು, ಅತ್ತೆ ಆಗ್ತಿದ್ಯಾ ಅಂತ ಹೇಳಿದ್ದಕ್ಕೆ ಬೇಕಾಗಿತ್ತ ಇಷ್ಟೊಂದು ಓವರ್ ಆಕ್ಟಿಂಗು? ಇರಿಟೇಷನ್ ಕಣ್ರಿ, ಕಳ್ಸಿ ಆಚೆ. ಅತ್ತೆ ಆಗ್ತಿದ್ಯಾ ಅಂದಿದ್ದಕ್ಕೆ ಈ ಲೆವೆಲ್ಗೆ ಕತ್ತೆ ತರ ಅಳ್ತಾ ಬಿದ್ದವಳೆ. ಇನ್ನು 9 ತಿಂಗಳಾಗಿ ಮಗು ಉಟ್ಬಿಟ್ರೆ ಉಲ್ಟಾ ಪಲ್ಟಾ ಬಿದ್ದು ಒದ್ದಾಡ್ಬಿಡ್ತಾಳೆ ಅನ್ಸುತ್ತೆ. ನೀನೀಗ ಆಂಟಿ ತರ ಇರ್ಬೇಕು. ತುತ್ತರಿಕೆ ಅಲ್ಲ ಗುರು, ಇವ್ರೇನ್ ತಮ್ಮ ಮುಂದಿನ ಜೀವನಕ್ಕೋಸ್ಕರ ಮಗು ಮಾಡ್ಕೋತಾವ್ರ ಇಲ್ಲ ಕಾಂಟೆಂಟ್ಗೋಸ್ಕರ ಮಗು ಮಾಡ್ಕೋತಾವ್ರ? ಸ್ನೇಹಿತರೆ ಏನ್ ಗೊತ್ತಾ, ತಾಯಿ ಆಗೋ ವಿಚಾರ ಅಂತ ಬಂದ್ರೆ ಎಂತವ್ರಿಗೂ ಖುಷಿ ಆಗೇ ಆಗುತ್ತೆ. ಅದು ತುಂಬಾನೇ ಖುಷಿ ಪಡೋ ಅಂತ ವಿಚಾರನೇ ಒಪ್ಕೊಳ್ಳೋಣ. ಆದ್ರೆ ಈ ವೈಕ್ಲು ನೋಡಿದ್ರೆ ಯಾರು ಈ ಪ್ರಪಂಚದಲ್ಲಿ ಅತ್ತೇನೂ ಆಗಿಲ್ಲ, ತಾಯಿನೂ ಆಗಿಲ್ಲ, ನಾವೇ ಮೊದ್ಲು ನಮ್ದೇ ಮೊದ್ಲು ಅನ್ನೋ ರೇಂಜ್ಗೆ ಓವರ್ ಆಕ್ಟಿಂಗ್ ಓವರ್ ಡೋಸ್ ಕೊಡೋ ಮಟ್ಟಕ್ಕೆ ಆಡ್ತಾ ಬಿದ್ದವ್ರೆ. ಆಮೇಲೆ ಇನ್ನೊಂದೇನ್ ಗೊತ್ತಾ ಸ್ನೇಹಿತರೆ, ಈ ತರ ಡೈಲಿ ವ್ಲಾಗಿಂಗ್ ಮಾಡೋರು ಈ ಪ್ರಾಂಕ್ ಅನ್ನೋದನ್ನ ಪಟ್ ಬಿಡ್ದಂಗ್ ಹಿಡ್ಕೊಂಡು ಪದೇ ಪದೇ ಮಾಡ್ತಾನೆ ಇರ್ತಾರೆ. ಅದರ ಪರಿಣಾಮ ಏನಾಗುತ್ತೆ ಗೊತ್ತಾ? ನೋಡಿದ್ರ, ನಿಜ ಜೀವನದಲ್ಲಿ ಇವರು ಅತಿ ಹೆಚ್ಚಾಗಿ ಪ್ರ್ಯಾಂಕ್ ಮಾಡಿ ಮಾಡಿ ನಿಜವಾಗಿರೋದನ್ನು ಸಹ ಯಾರು ನಂಬೋಕ್ ರೆಡಿ ಇಲ್ಲ. ನಾವು ನೋಡಿ ಸಾಕಾಗಿ ಸ್ವಾಮಿ. ನೋಡಿ ಸ್ವಾಮಿ, ಇವಾಗ ಸಾಮಾನ್ಯ ಜನರಿಗೆ ಪ್ರೆಗ್ನೆಂಟ್ ಆಗೋದು ಅನ್ನೋದು ಸಾಮಾನ್ಯವಾಗಿ ಹೆಚ್ಚು ಖುಷಿ ಕೊಡುತ್ತೆ. ಸಂಬಂಧಿಕರಿಗೆ ವಿಷಯ ತಿಳಿಸಿ ಸೆಲೆಬ್ರೇಟ್ ಮಾಡ್ತಾರೆ. ಆದ್ರೆ ಈ ತರ ಡೈಲಿ ವ್ಲಾಗಿಂಗ್ ಮಾಡೋರು ಇರ್ತಾರಲ್ಲ, ಅವರು ಏನೇ ಮಾಡಿದ್ರು ಅದನ್ನ ಮನ್ಸಿಂದ ಫೀಲು ಮಾಡಲ್ಲ, ಸೆಲೆಬ್ರೇಟು ಮಾಡಲ್ಲ. ವಿಡಿಯೋ ಮಾಡೋಕೋಸ್ಕರ ಅದನ್ನ ಹಿಂಗೆ ಮಾಡ್ಬೇಕು, ಇದೇ ತರ ಇರ್ಬೇಕು ಅಂತ ಪ್ಲಾನ್ ಮಾಡ್ಕೊಂಡು ಮಾಡ್ತಾರೆ ಅಷ್ಟೇ. ಯಾಕಂದ್ರೆ ಅವರ ಉದ್ದೇಶ ನಮ್ಮ ಖುಷಿನ ಸಂಭ್ರಮಿಸಬೇಕು ಅನ್ನೋದಕ್ಕಿಂತ ಹೆಚ್ಚಾಗಿ ವಿಡಿಯೋ ಮಾಡ್ಕೊಂಡು ಅದನ್ನ ಒಂದು ಕಾಂಟೆಂಟ್ ಮಾಡಿ ಯೂಟ್ಯೂಬ್ಗೆ ಹಾಕ್ಬೇಕು ಅನ್ನೋದ್ರಲ್ಲೇ ಇರುತ್ತೆ. ಆಮೇಲೆ ಇನ್ನೊಂದೇನ್ ಗೊತ್ತಾ, ಇಷ್ಟು ದಿನ ಇರೋ ಬರೋ ತರ ಎಲ್ಲ ಡೈಲಿ ಬ್ಲಾಗಿಂಗ್ ಮಾಡಿ ನೋಡೋ ಜನ ಸಹ ಸ್ವಲ್ಪ ಇಂಟ್ರೆಸ್ಟ್ ಕಮ್ಮಿ ಮಾಡ್ತಾವ್ರೆ. ವ್ಯೂಸ್ ಸಹ ಬರ್ತಾ ಕಮ್ಮಿ ಆಗ್ತಿದೆ. ಏನ್ ಮಾಡೋದು ಮುಂದೆ ಅಂತ ಯೋಚನೆ ಮಾಡಿ ಇದ್ದೇ ಇದೆಯಲ್ಲ ಅಂತ ಇವಾಗ ಪ್ಲಾನ್ ಮಾಡಿ ಪ್ರೆಗ್ನೆಂಟ್ ಆಗವ್ರೆ ಅನ್ಸುತ್ತೆ ಅಕ್ಕ, ಅಲ್ವಾ? ಹೌದು, ಯಾಕಂದ್ರೆ ಇವ್ರ ಹಳೆ ವಿಡಿಯೋಸ್ ಗಳಿಗೆ ಕಂಪೇರ್ ಮಾಡಿದ್ರೆ ಪ್ರೆಗ್ನೆಂಟ್ ಆದೆ ಅನ್ನೋ ವಿಡಿಯೋಗಳಿಗೆ ಒಳ್ಳೆ ವ್ಯೂಸ್ ಬಂದಿದೆ. ಇನ್ನು ಈ ಟಾಪಿಕ್ ನ ಇವರು ಬಿಡ್ತಾರಾ? ಇಲ್ಲ, ಚಾನ್ಸೇ ಇಲ್ಲ, ನೋ ವೇ. ಆಲ್ರೆಡಿ ಅದ್ಕೇನಾದ್ನಿ ಇಬ್ರುವೆ ಅವ್ರವ್ರ ಚಾನೆಲ್ ಅಲ್ಲಿ ಮೂರ್ ವಿಡಿಯೋಸ್ ಮಾಡವ್ರೆ. ಇನ್ನು 9 ತಿಂಗಳಾಗಿ ಮಗು ಹುಟ್ಟೋ ಗಂಟ ಇದೇ ಟಾಪಿಕ್ ಮೇಲೆ ಇಬ್ರು ಚಾನೆಲ್ ಅಲ್ಲೂ 30 ಅಲ್ಲ 300 ವಿಡಿಯೋಸ್ ಸಹ ಬರ್ಬೋದು, ಹೇಳಕ್ಕಾಗಲ್ಲ. ಲೋ ಗುರು, ಯಾಕೆ ಗುರು ಹಿಂಗೆ ಹೇಳ್ತಾ ಇದೆಯಾ ಅವ್ರ ಬಗ್ಗೆ ಅಂತ ನೀವು ಕೇಳದೇ ಇದ್ರು ನಾನೇ ಹೇಳ್ತೀನಿ ಕೇಳಿ. ಈ ಮಧು ಮತ್ತೆ ನಿಖಿಲ್ಗೆ ಮದುವೆ ಫಿಕ್ಸ್ ಆದಾಗಿಂದ ಹೆಚ್ಚು ಕಮ್ಮಿ ಅಂದ್ರು ಇಬ್ರು ಚಾನಲ್ ಅಲ್ಲೂ ಏನಿಲ್ಲ ಅಂದ್ರು 60 ವಿಡಿಯೋಸ್ ಮದುವೆ ಬಗ್ಗೆನೇ ಮಾಡವ್ರೆ ಅನ್ಸುತ್ತೆ. ನಿಜಾನೇ ಸ್ವಾಮಿ, ಹಂಗೆ ಸ್ಪೀಡ್ ಆಗಿ ಯಾವ್ದಾವ್ದಕ್ಕೆ ವಿಡಿಯೋ ಮಾಡವ್ರೆ ಅಂತ ಹೇಳ್ತಾ ಹೋಗ್ತೀನಿ, ಕೇಳಿಸ್ಕೊಳ್ಳಿ. ಹೂ ಮುಡ್ಸೋ ಶಾಸ್ತ್ರ, ಮನೆ ನೋಡೋ ಶಾಸ್ತ್ರ, ಹೆಸರು ಬಲ ನೋಡಿದ್ದು, ಎಂಗೇಜ್ಮೆಂಟ್ ಕಾರ್ಡ್ ಪ್ರಿಂಟ್ ಹಾಕ್ಸಿದ್ದು, ಅದನ್ನ ಮನೆಗೆ ತಂದಿದ್ದು, ಏನೇ ಇದು ಎಂಗೇಜ್ಮೆಂಟ್ ಪ್ರಿಪರೇಷನ್, ಎಂಗೇಜ್ಮೆಂಟ್ ಗೆ ಬಟ್ಟೆ ತಕೊಂಡಿದ್ದು, ಎಂಗೇಜ್ಮೆಂಟ್ ಡೇಟ್ ರಿವಲ್ ಮಾಡಿದ್ದು, ಮೆಹಂದಿ ಹಾಕ್ಸಿದ್ದು, ಎಂಗೇಜ್ಮೆಂಟ್ ಆಗಿದ್ದು, ಮನೆ ದೇವ್ರಿಗೆ ಪೂಜೆ, ಮುಹೂರ್ತಕ್ಕೆ ಸೀರೆ, ಡೆಕೋರೇಷನ್ ಕೆಲಸ ಮುಗೀತು, ಮದುವೆ ಡೇಟ್ ರಿವಲ್ ಮಾಡಿದ್ದು, ಇನ್ವಿಟೇಷನ್ ಕಾರ್ಡ್ ಬಂತು, ಪ್ರೀ ವೆಡ್ಡಿಂಗ್ ಪ್ರಿಪರೇಷನ್, ಪ್ರೀ ವೆಡ್ಡಿಂಗ್ ಬಿಹೈಂಡ್ ದ ಸೀನು, ಇವ್ರ ಕಿತ್ತೋ ಲವ್ ಸ್ಟೋರಿ ಪಾರ್ಟ್ 1 ಪಾರ್ಟ್ 2, ಮ್ಯಾರೇಜ್ಗೆ ಶಾಪಿಂಗು, ರಿಸೆಪ್ಷನ್ಗೆ ಔಟ್ಫಿಟ್, ಲಗ್ನ ಪತ್ರಿಕೆ, ಮದುವೆಗೆ ಎಲ್ಲಾರ್ಗು ಇನ್ವೈಟ್ ಮಾಡ್ತಾ ಇದೀವಿ, ಬಳೆ ಶಾಸ್ತ್ರ, ಅರ್ಶಿನ ಶಾಸ್ತ್ರ, ಚಪ್ರ ಶಾಸ್ತ್ರ, ಸಂಗೀತ್ ಫಂಕ್ಷನ್, ರಿಸೆಪ್ಷನ್ ವ್ಲಾಗು, ವೆಲ್ಕಮ್ ಹತ್ತಿಗೆ, ಬೀಗ್ರು ಊಟಕ್ಕೆ ಪ್ರಿಪರೇಷನ್, ಆಮೇಲೆ ಬೀಗ್ರು ಊಟ, ನಮ್ಮತ್ತೆ ಮನೇಲಿ ನಾವು ಮದುವೆಗೆ ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡಿದ್ದು, ಮನೆಗೆ
ಬೀಗ್ರು ಬಂದ್ರು, ಮದ್ವೆ ಆದ್ಮೇಲೆ ತುಳಸಿ ಪೂಜೆ, ಮದ್ವೆ ನಂತರ ದೀಪಾವಳಿ, ಜೊತೆಗೆ ಹನಿಮೂನ್ಗೆ ಹೋಗಿರೋದು ಒಂದು 10 ವಿಡಿಯೋ ಮುಗ್ದೋಯ್ತು ಕತೆ. ನೋಡಿದ್ರ ಏನಿಲ್ಲ ಅಂದ್ರೂ ಮದ್ವೆ ಬಗ್ಗೆನೆ 50ರಿಂದ 60 ವಿಡಿಯೋಸ್ ಮಾಡೋರೆ. ಮದ್ವೆಗೆ ಮಾಡಿರೋ ಖರ್ಚಿಗಿಂತ ಡಬಲ್ ದುಡ್ಡನ್ನ ಯೂಟ್ಯೂಬ್ ಇಂದಾನೆ ಸಂಪಾದನೆ ಮಾಡ್ಬಿಟ್ಟವ್ರೆ. ಸೊ ಇವಾಗ ಹೇಳಿ, ಇವರು ಮದ್ವೆ ಆಗಿದ್ದು ಜೀವನ ಮಾಡೋ ಕೈಲ ಕಾಂಟೆಂಟ್ ಮಾಡಿ ದುಡ್ಡು ಮಾಡೋಕ? ಈಗ ಗೊತ್ತಾಯ್ತು. ನನ್ ಪ್ರಕಾರ ದುಡ್ಡು ಮಾಡೋಕೆ ಅಂತಾನೆ ಇವರು ಇಂಥವೆಲ್ಲಾನು ಮಾಡೋದು ಅಂತ ನನ್ಗನ್ಸೋದು. ಯಾಕಂದ್ರೆ ರಶ್ಮಿಕಾ ಮಂದನ, ವಿಜಯ್ ದೇವರಕೊಂಡ ಎಷ್ಟು ದೊಡ್ಡ ಸೆಲೆಬ್ರಿಟಿಗಳು. ಅವ್ರ ಮದ್ವೆ ಕವರೇಜ್ ನ 60 ಕೋಟಿಗೆ ಕೇಳಿದ್ರು ಕೊಟ್ಟಿಲ್ಲ. ಯಾಕಂದ್ರೆ ತಮ್ಮ ಪ್ರೈವೇಟ್ ಲೈಫ್ ನ ಮಾರ್ಕೊಂಡು ದುಡ್ಡು ಮಾಡ್ಬೇಕು ಅನ್ನೋ ದುರಾಲೋಚನೆ ಅವರಲ್ಲಿ ಇರ್ಲಿಲ್ಲ. ಅವರು ಮದ್ವೆ ಆಗಿದ್ದು ಅವರ ಖುಷಿಗೋಸ್ಕರ, ಅವರ ಜೀವನಕ್ಕೋಸ್ಕರ. ಆದ್ರೆ ಇವ್ರ ಮದ್ವೆ ಆಗಿದ್ದು ವಿಡಿಯೋಗೋಸ್ಕರ, ಯೂಟ್ಯೂಬ್ ಅಲ್ಲಿ ದುಡ್ಡು ಮಾಡೋಕೋಸ್ಕರ. ಸೊ ಅದಕ್ಕೆ ಅವರು ಅಷ್ಟು ದೊಡ್ಡ ರೇಂಜು. ಹೀನರ್ ಮಕ್ಕಳದು ಎಲ್ಲ ಬರೀ ಕ್ರಿಂಜು. ನೋಡಿ ಸ್ವಾಮಿ, ಡೈಲಿ ವ್ಲಾಗಿಂಗ್ ಮಾಡಿ ಬೇಡ ಅನ್ನಲ್ಲ, ಅದನ್ನ ನೋಡೋಕೆ ತುಂಬಾ ಜನ ಅವರೇ ನೋಡ್ತಾರೆ. ಅದು ಸಹ ಒಂದು ರೀತಿಯ ಎಂಟರ್ಟೈನ್ಮೆಂಟ್ ಭಾಗನೇ. ಆದ್ರೆ ಕೆಲವೊಂದು ಪ್ರೈವೇಟ್ ಲೈಫ್ ವಿಚಾರಗಳು ಪ್ರೈವೇಟ್ ಆಗಿ ಇದ್ರೇನೆ ಪರ್ಟಿಕ್ಯುಲರ್ ಆಗಿ ಆ ವಿಚಾರಕ್ಕೆ ಮತ್ತು ವ್ಯಕ್ತಿಗೆ ಬೆಲೆ ಇರುತ್ತೆ. ಇಲ್ವಾ ಹರಿದು 12 ಆಗ್ಬಿಡುತ್ತೆ ಅಷ್ಟೇ. ಸ್ನೇಹಿತರೆ, ಇನ್ನೊಂದೇನ್ ಗೊತ್ತಾ, ನೀವೇನಾದ್ರೂ ಇವ್ರಗಳ ಚಾನಲ್ ನ ಓಪನ್ ಮಾಡಿ ನೋಡ್ಬಿಟ್ರೆ, ಬೆಳಗ್ಗೆ ಎದ್ದಾಗಿಂದ ರಾತ್ರಿ ಮಲಗೋವರೆಗೂ ತಿಂದಿದ್ದು, ಉಂಡಿದ್ದು, ಊಸಿದ್ದು, ತಂದಿದ್ದು, ಬಂದಿದ್ದು, ಆಡಿದ್ದು, ಮಾಡಿದ್ದು, ಕೇಳಿದ್ದು, ಹೇಳಿದ್ದು, ಎತ್ತಿದ್ದು, ಸತ್ತಿದ್ದು, ಕೆತ್ತಿದ್ದು, ಕಿತ್ತಿದ್ದು ಎಲ್ಲವನ್ನು ವಿಡಿಯೋ ಮಾಡಿ ಮಾಡಿ ಹಾಕ್ತಾನೆ ಇರ್ತಾರೆ. ಸೊ ಈ ತರ ವಿಚಾರಗಳೆಲ್ಲ ಕಾಮನ್ ಪೀಪಲ್ ಗೆ ಕಾಮನ್ ಆಗಿದ್ರೆ ಇಂಥವ್ರಿಗೆ ಕಾಂಟೆಂಟ್ ಆಗಿರ್ತವೆ ಅಷ್ಟೇ. ಇನ್ನೊಂದ್ ಕರ್ಮ ಏನ್ ಗೊತ್ತಾ ಸ್ನೇಹಿತರೆ, ಇವರ ವಿಡಿಯೋಸ್ ಟೈಟಲ್ ಗಳಲ್ಲಿ ಕನ್ನಡದ ಕಗ್ಗೊಲೆ ಆಗ್ಬಿಟ್ಟಿದೆ. ಒಂದ್ ಕಡೆ 2 ಕಡೆ ತಪ್ಪಾದ್ರೆ ಓಕೆ ಅನ್ಬೋದೇನೋ. ಆಲ್ಮೋಸ್ಟ್ ಇವರು ಹಾಕಿರೋ 70% ವಿಡಿಯೋಸ್ ಅಲ್ಲಿ ಕನ್ನಡನ ತಪ್ಪಾಗಿನೇ ಬರ್ದಾಕೋರೆ. ಬನ್ನಿ ಅದ್ ಹೆಂಗಿದೆ ಅಂತ ಒಂದ್ಸಲ ನೋಡುವಿರಂತೆ. ಆಯ್ತು. ನಿಖಿಲ್ ಅವರು ಯಾಕೆ ಜಾಸ್ತಿ ಮಾತಾಡೋಲ್ಲ? ನಮ್ ಅಜ್ಜಿಗೆ ಎಷ್ಟು ಜನ ಮಕ್ಕಳು ಗೊತ್ತಿದ್ರೆ ಕಮೆಂಟ್ ಮಾಡಿ. ಮಕ್ಕಳೆಲ್ಲ ಅದು ಮಕ್ಕಳು ಅವ್ರ ಅಜ್ಜಿಗೆ ಮಕ್ಕಳು. ಫ್ಯಾಮಿಲಿ ಎಲ್ಲಾರು ಅಲ್ಲ, ಅದು ಎಲ್ಲಾರು. ಅಪ್ಪ ಬಗ್ಗೆ ಏನ್ ಹೇಳಿದರ್ ನೋಡಿ, ಹೇಳಿದ್ದಾರೆ ನೋಡಿ ಅಲ್ಲ, ಹೇಳಿದರ್ ಧರ್ 1 ಮಂತ್ ಆನಿವರ್ಸರಿ. 1 ಮಂತ್ ಅಲ್ಲ, ಅದು 1 ಮಂತ್ ಆನಿವರ್ಸರಿ, 1 ಮಂತ್. ಆಮೇಲೆ ಇನ್ನೊಂದೇನ್ ಗೊತ್ತಾ, ಆನಿವರ್ಸರಿ ಅಂದ್ರೆ ಅರ್ಥ ವಾರ್ಷಿಕೋತ್ಸವ. ಅಂದ್ರೆ ವರ್ಷ ಆದ್ಮೇಲೆ ಆಚರಿಸೋದನ್ನ ವಾರ್ಷಿಕೋತ್ಸವ ಅಂತಾರೆ. 1 ತಿಂಗಳಾದ್ಮೇಲೆ ಆಚರಿಸೋದನ್ನ ಆನಿವರ್ಸರಿ, ವಾರ್ಷಿಕೋತ್ಸವ ಅನ್ನಲ್ಲ. ಓದದ್ ಕಲರೆ ಅನ್ಎಜುಕೇಟೆಡ್ ಬಡೇತವ. ವಿನೋದ ಎಡಿಟ್ ಮಾಡೋದು ನಿಮ್ಗೆ ಇಷ್ಟ ಅಲ್ವಾ? ನಿಶಾ ಬೈಕ್ ಅಲ್ಲಿ ಬಿದವರೆ, MK ಬ್ಯಾಗ್ ತಕೊಂಡೆ, ವಿಯೆಟ್ನಾಂ ಅಲ್ಲಿ ಇಂಡಿಯನ್ ಜರ್ನಲಿಸ್ಟ್ ಸಿಕ್ಕಿದ್ರು, ಅಜ್ಜಿ ಬೈದ್ರು, ಮಂಗಳಮ್ಮ ಅಳ್ತಾ ಇದ್ರು. ಪಾಪ ತುತ್ತರಿಕೆ, ಏನ್ ಗುರು ಇದು ಕತೆ? ಬೈದ್ರುಗೆ ಬೈದ್ರು, ಅಳ್ತಾ ಇದ್ರುಗೆ ಅಳ್ತಾ ಇದ್ರು, ಬಿದ್ದವರೆಗೆ ಬಿದವರೆ, ತಗೊಂಡೆಗೆ ತಗೊಂಡೆ. ಒಂದು ಕಾರ್ ಬರುತ್ತಾ? ಇದೇನ್ ಗುರು ಇದು? ಒಂದು ಕಾರ್ ಬರುತ್ತಾ ಅಂದ್ರೆ MBA ಆದ್ಮೇಲೆ ನಮ್ ಕೆಲ್ಸಕ್ಕೆ ಹೊಗಳ ಯಾಕೆ? ಮದುಗೆ ಗಿಫ್ಟ್ ತರೋಕೆ ಎಷ್ಟು ಪರದಾಡಿನಿ ನೋಡಿ. ನಾನು ಹೇಳಿದು, ಇವಳು ಮಾಡಿದು, ಅವರು ತಿಂದಿದ್ದು. ಯಾವ ಕನ್ನಡನ ಇದು? ಯಾವ ಕನ್ನಡನೋ ಗೊತ್ತಿಲ್ಲ, ನಮ್ ಕಡೆ ಅಂತೂ ಕೆಟ್ಟದಾಗ ಸೌಂಡ್ ಆಗುತ್ತೆ. ಒಂದ್ ಕಡೆ 2 ಕಡೆ ತಪ್ಪಾಗೋದು ಓಕೆ, ಯಾಕಂದ್ರೆ ನಾವು ಸಹ 1-2 ಕಡೆ ತಪ್ಪು ಮಾಡಿರ್ತೀವಿ. ಆದ್ರೆ ಇವ್ರೇನ್ ಗುರು ಸಾಲು ಸಾಲಾಗಿ ಕನ್ನಡವನ್ನ ಸರ್ವನಾಶ ಮಾಡ್ಬಿಟ್ಟವ್ರೆ. ಅಲ್ಲ ಗುರು, ಇಷ್ಟೆಲ್ಲ ಟ್ಯಾಲೆಂಟ್ ಇದೆ ಅಂತ ಹೇಳ್ಕೊಳ್ಳೋ ಇವ್ರಿಗೆ ಕನ್ನಡ ಬರೆಯೋಕೆ ಬರ್ದೇ ಇದ್ದಾಗ ಅಟ್ಲೀಸ್ಟ್ ಕನ್ನಡ ಚೆನ್ನಾಗಿ ಬರೆಯೋಕೆ ಬರೋರ ಹತ್ರ ಟೈಪ್ ಮಾಡಿಸಿ ಟೈಟಲ್ ಹಾಕ್ಬೇಕು ಅನ್ನೋ ಸಾಮಾನ್ಯ ಜ್ಞಾನ ಇಲ್ವಾ? ಅಥವಾ ಹೆಂಗ್ ಹಾಕುದ್ರು ನಡೆಯುತ್ತೆ, ಅದ್ರಲ್ಲೇನಿದೆ ಅನ್ನೋ ಲೇಸಿನೆಸ್. ವಾಟ್ ಆರ್ ಯು ಪೀಪಲ್ ಪ್ಲೇಯಿಂಗ್? ಆಟ ಆಡ್ತಾ ಇದ್ದೀರಾ ಎಲ್ಲ ಸೇರ್ಕೊಂಡಲ್ಲಿ, ಏನದು? ಫೈನಾಲಿಯಾ ನಮ್ ಅಣ್ಣ ಒಪ್ಪಿಕೊಂಡ ವಿಡಿಯೋ ಮಾಡೋಕೆ. ಫೈನಲಿ ಅಲ್ಲ, ಅದು ಫೈನಾಲಿಯಾ. ನಮ್ಮ ರಾಂಗ್ ಸ್ಟೂಡೆಂಟ್ ಬರ್ತ್ಡೇ, ರ್ಯಾಂಕ್ ಅಲ್ಲ ಅದು, ರಾಂಕ್. ಮುಂಡೆ ಮಕ್ಳ, ಇದೇನ್ ಗುರು ಇದು ಕತೆ? ಬೇಕಾದ ಕಡೆ ಒತ್ತಕ್ಷರ ಇಲ್ಲ, ಬೇಡದೆ ಇರೋ ಕಡೆ ಬೇಜಾನಿದೆ, ದೀರ್ಘ ಇದ್ ಕಡೆ ಕೊಂಬಿಲ್ಲ, ಕೊಂಬಿದ್ ಕಡೆ ದೀರ್ಘ ಇಲ್ಲ. ಒಟ್ನಲ್ಲಿ ಕನ್ನಡ ಕಾಗುಣಿತ ಇವರ ವಿಡಿಯೋ ಟೈಟಲ್ ಗಳಲ್ಲಿ ಕಾಲ್ ಮುರ್ಕೊಂಡು ಕುಂತ್ಬಿಟ್ಟಿದೆ. ಲೋ ಗುರು, ಅವರು ಇಂಗ್ಲಿಷ್ ಮೀಡಿಯಂ ಅಲ್ಲಿ ಓದಿರ್ತಾರೆ, ಅದಕ್ಕೆ ಕನ್ನಡ ಬರಲ್ಲ ಅನ್ಸುತ್ತೆ ಅಂತ ನೀವು ಕೇಳ್ಬೋದು. ಅವರು ಇಂಗ್ಲಿಷ್ ಮೀಡಿಯಂ ಅಲ್ಲಾದ್ರೂ ಓದ್ಲಿ, ಜಾಪನೀಸ್ ಮೀಡಿಯಂ ಅಲ್ಲಾದ್ರೂ ಓದ್ಲಿ, ಆದ್ರೆ ಕರ್ನಾಟಕದಲ್ಲಿ ಇದ್ಮೇಲೆ ಕನ್ನಡ ಓದೋದನ್ನ ಬರೆಯೋದನ್ನ ಕಲಿಬೇಕು. ಅದೇ ನಾವು ನಮ್ಮ ಭಾಷೆ ಮತ್ತೆ ರಾಜ್ಯಕ್ಕೆ ಕೊಡೋ ಗೌರವ. ಅರ್ಥ ಆಯ್ತಾ? ಲೋ ಗುರು, ಅದು ಅವ್ರಿಷ್ಟ, ಅವರು ಏನಾದ್ರೂ ಮಾಡ್ಕೋತಾರೆ, ನಿನ್ಗೇನ್ ಕಷ್ಟ ಅಂತ ಉರ್ಕೊಂಡು ಅವರ ಫ್ಯಾನ್ಸ್ ಗಳೇನಾದ್ರೂ ಬಂದು ಕಮೆಂಟ್ ಅಲ್ಲಿ ಕಕ್ಕ ಮಾಡಿದ್ರೆ ದೇವ್ರು ಮಾಡ್ಬಿಡ್ತೀವಿ. ಡಿಸ್ಕ್ರಿಪ್ಷನ್ ಅಲ್ಲಿರೋ ಲಿಂಕ್ ಮುಖಾಂತರ ಪಾಕೆಟ್ ಬ್ರೋಕರ್ ಪ್ಲಾಟ್ಫಾರ್ಮ್ ಗೆ ಹೋಗಿ ರಿಜಿಸ್ಟರ್ ಆಗಿ ನನ್ನ ಪ್ರೊಮೋ ಕೋಡ್ ನ ಯೂಸ್ ಮಾಡಿ. ನಿಮ್ಮ ಫಸ್ಟ್ ಡೆಪಾಸಿಟ್ ಗೆ 100% ಬೋನಸ್ ಸಿಗುತ್ತೆ. ಟ್ರೈ ಮಾಡಿ. ಗುಡ್ ಲಕ್. ನನ್ನ ಈ ವಿಡಿಯೋ ಸ್ವಲ್ಪ ಆದ್ರೂ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನಮ್ಮ ಕ್ರಿಯೇಟಿವ್ ಕನ್ನಡಿಗ ಯೂಟ್ಯೂಬ್ ಚಾನಲ್ ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಅದನ್ನ ಕ್ಲಿಕ್ ಮಾಡೋದ್ರಿಂದ ನಾವು ಪೋಸ್ಟ್ ಮಾಡೋ ಪ್ರತಿ ಒಂದು ವಿಡಿಯೋ ನೋಟಿಫಿಕೇಶನ್ ಕೂಡ ನಿಮ್ಮ ಮೊಬೈಲ್ ಗೆ ಡೈರೆಕ್ಟ್ ಆಗಿ ಬರುತ್ತೆ. ಧನ್ಯವಾದಗಳು. ಜನರಿಂದ ನಾನು ಮೇಲೆ ಬಂದೆ, ಜನರನ್ನೇ ನನ್ನ ದೇವರೆಂದೇ.